ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಗುಲ್ಬರ್ಗ ಗರ್ಲ್ ಚಾನಲ್. ಈ ಸರಿ ನೋಡ್ರಿ ಯಾರ್ಯಾರು ಬರ್ತಾರೋ ಬಿಗ್ ಬಾಸ್ 11 ಅಂತ ಭಾಳ ಕ್ಯೂರಿಯಾಸಿಟಿ ಅದ. ಸೊ ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಕೆಲವು ಹೆಸರುಗಳು ಇಲ್ಲಿವೆ. ಒಂದು ಪ್ರೇಮಾ ಮೇಡಮ್ ಅವ್ರ ಹೆಸರು ಹೊಂಟದ, ಬಂದ್ರೆ ಭಾರಿ ಚಂದ ಇರ್ತದೆ ಅನ್ನಿಸ್ತದೆ. ಅವ್ರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಧಾರಾವಾಹಿದಾಗ ಕಾಣಿಸ್ಕೊಳ್ಳೋಂಥ ಶರ್ಮಿತಾ ಮೇಡಮ್ ಅವ್ರ ಹೆಸರು ಹೊಂಟದ. ಅವರು ಬಂದರೆ ಗೊತ್ತಾಗ್ತದೆ ರಿಯಲ್ ಲೈಫ್ದಾಗ ಹೆಂಗದಾರ, ರಿಯಲ್ ಲೈಫ್ನಾಗ ಹೆಂಗದಾರ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಾಮಾಚಾರಿ ಖ್ಯಾತಿಯ ಅಕ್ಕ ತಂಗಿ, ಇವ್ರು ಬಂದ್ರಂತೂ ಹೇಳೇಬಾರ್ದು, ಫುಲ್ ಕನ್ಫ್ಯೂಸಿಂಗ್ ಇರ್ತದೆ. ಅವ್ರ ಅಕ್ಕ ಯಾರೋ ತಂಗಿ ಯಾರೋ ನಾವು ಹೆಂಗೆ ಗೊತ್ತಿಡ್ಬೇಕು, ಅದೇ ಭಾರಿ ಇರ್ತದೆ ಮಜಾ ಅಂತ ನಂಗೆ ಅನ್ನಿಸ್ತದೆ. ಸೊ ಅವರು ಬಂದ್ರೆ ಮಸ್ತ್ ಇರ್ತದೆ ಅಂತೇಳಿ ನಮ್ಮ ಆಸೆ. ನೆಕ್ಸ್ಟ್ ಬಂದು ದೀಪಕ್ ಗೌಡ ಅವರು, ಇವರು ಬಂದರೆ ಒಬ್ಬ ಹೀರೋ ಬಂದಂಗೆ ಇರ್ತದೆ. ಸೊ ನಮ್ಮನೆ ರಾಣಿ ಖ್ಯಾತಿಯ ಹೀರೋ ಇವರು. ಸೊ ಇವರು ಬರೋ ಚಾನ್ಸಸ್ ಭಾಳ ಅದಾವ. ಆ್ಯಂಡ್ ಎಸ್ ಬರಬೇಕು. ನೆಕ್ಸ್ಟ್ ಬಂದುಬಿಟ್ಟು ತನ್ವಿ ರಾವ್ ಅಂತ. ತನ್ವಿ ರಾವ್ ಅವರು ಬರೋ ಚಾನ್ಸಸ್ನೂ ಅದಾವ, ನೋಡಬೇಕು. ಇವೇ ಹೆಸರುಗಳು ನಮಗೆ ಕೇಳಿಸ್ ಬಂದಿದ್ದು. ಸೊ ಚಾನ್ಸಸ್ ಭಾಳ ಅದಾವ, ಬಂದ್ರೆ ಮಜಾ ಇರ್ತದೆ. ಏನು ಮಾಡ್ತಾರೆ ಹಿಂಗಿರ್ತದೆ. ನೆಕ್ಸ್ಟ್ ನಮ್ಮ ಕಾಮಿಡಿ ಒಳಗೆ ಬರ್ತಾ ಇರೋದು ಜಗಪ್ಪ ಅವರು, ಬಂದ್ರೆ ಫುಲ್ ಮಜಾ ಇರ್ತದೆ ಅನ್ನಿಸ್ತದೆ ನಂಗೆ. ನೆಕ್ಸ್ಟ್ ಕಾವೇರಿ, ಕಾವೇರಿಯವ್ರು ಬರೋ ಚಾನ್ಸಸ್ ಅದ. ಇವಾಗಂತೂ ಫುಲ್ ಸುದ್ದಿದಾಗದಾರ. ಸೊ ಎಸ್ ಬಂದರೆ ಏನನ್ಬೋದು ಗೊತ್ತಾಗ್ತದೆ ಅವ್ರ ಬಗ್ಗೆ. ನೆಕ್ಸ್ಟ್ ಪಾರ್ವತಾರ್ವಯ್ಯ, ಮೋಕ್ಷಿತಾ ಅವ್ರು ಬರ್ಬೋದು. ಆ್ಯಂಡ್ ಇವ್ರು ಬಂದರೆ ಒಂದು ಹೀರೋಯಿನ್ ಲೆವೆಲ್ಲಿಗೆ ಎಂಟ್ರಿ ಮಸ್ತ್ ಇರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಸುಕೃತ ಅವ್ರ ಹೆಸರು ಕೇಳಿಬರ್ಲಾಗತ್ತದ. ಅವರು ಇವಾಗೆಲ್ಲ ಧಾರಾವಾಹಿದಾಗ ಅದು ಮಾಡ್ತಿರ್ತಾರೆ. ಸೊ ಇವ್ರು ಬಂದರೂ ಚೆನ್ನಾಗಿರುತ್ತೆ, ಸ್ವಲ್ಪ ಪಬ್ಲಿ ಅನ್ನಿಸ್ತಾರೆ. ಸೊ ನೈಸ್, ಐ ಆಮ್ ವೇಟಿಂಗ್ ಫಾರ್ ದಿಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಹುಲ್ಲಿ ಕಾರ್ತಿಕ್, ಇವರು ಮೊನ್ನೆನೇ ವಿನ್ ಆಗಿದ್ದಾರೆ, ಬರಬೇಕು, ಮಜಾ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರೀಲ್ಸ್ ರೇಷ್ಮಾ, ನೋಡಿ ಎಲ್ಲಿದ್ದವರು ಎಲ್ಲಿ ಬರ್ತಾರೆ ಏನು ಪ್ಲ್ಯಾನ್ ಇಲ್ಲದೆ ಅವ್ರು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅವ್ರ ಹೆಸರು ಬಿಗ್ ಬಾಸ್ನಾಗೆಲ್ಲ ಕೇಳಿಸ್ಲದ. ಸೊ ಗೊತ್ತಿಲ್ಲ ಯಾರ ಹೆಸರು ಯಾವಾಗ ಕ್ಲಿಕ್ ಆಗ್ತದೆ ಅಂತ. ಲೆಟ್ಸ್ ವೇಟ್, ದೀಸ್ ಆರ್ ದ ನೇಮ್ಸ್.